17 ಸ್ಥಾನಗಳು ಕಣದಲ್ಲಿ ಇರೋದು 8 ಅಭ್ಯರ್ಥಿಗಳು ಪರಿಷತ್ ದಂಗಲ್ ಜೋರಾಗಿ ನಡೀತಾ ಇದೆ. ಅಡ್ಡ ಮತದಾನದ ಭೀತಿ ಈಗ ಇರೋದ್ರಿಂದ ತರಬೇತಿಯನ್ನ ನೀಡಲಾಗ್ತಾ ಇದೆ. ಮತ್ತೆ ರಣತಂತ್ರ ಯಾರ್ಯಾರಿಗೆ ಮತದಾನವನ್ನ ಹಾಕಬೇಕು, ಅಲ್ಲಿ ವೋಟ್ ವೇಸ್ಟ್ ಆಗಬಾರ್ದು, ಆ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಸಲಹೆ ಸೂಚನೆಗಳನ್ನ ನೀಡಲಾಗ್ತಾ ಇದೆ. ತರಬೇತಿಯನ್ನ ಬೇಸಿಕ್ಲಿ ಕೊಡಲಾಗ್ತಾ ಇದೆ ಕಾಂಗ್ರೆಸ್ನ ಶಾಸಕರಿಗೆ. ಕಾಂಗ್ರೆಸ್ಗೆ 4 ಸ್ಥಾನ, ಬಿಜೆಪಿಗೆ 2 ಸ್ಥಾನಗಳು ಕನ್ಫರ್ಮ್ ಆಗಿ ಸಿಗುತ್ತೆ. ಇಲ್ಲಿ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲುವಿಗೆ ಲೆಕ್ಕಾಚಾರವನ್ನ ಹಾಕಲಾಗ್ತಾ ಇದೆ. ಈಗ ಆಪರೇಷನ್ ಭೀತಿ ಕಾಡ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ನ ಶಾಸಕರನ್ನ ರೆಸಾರ್ಟ್ ಸೇರಿಸಲಾಗಿದೆ. ರೆಸಾರ್ಟ್ನಲ್ಲಿ ಶಾಸಕರಿಗೆ ವೋಟಿಂಗ್ ಹೆಂಗ್ ಮಾಡಬೇಕು ಅಂತ ಹೇಳಿ ಟ್ರೈನಿಂಗ್ ಅನ್ನ ನೀಡಲಾಗ್ತಾ ಇದೆ. ಮತ್ತೆ ಅದನ್ನ ಡಿವೈಡ್ ಮಾಡಲಾಗ್ತಾ ಇದೆ. ಯಾರ್ಯಾರಿಗೆ ಮತ ಹಾಕಬೇಕು ಅಂತ ಹೇಳಿ ಸಿಎಂ ಪಾಠವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ 4, ಬಿಜೆಪಿಗೆ 2 ಸ್ಥಾನಗಳು ಕನ್ಫರ್ಮ್. ಇನ್ನೊಂದು ಸ್ಥಾನಕ್ಕೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಡುವೆ ಫೈಟ್ ಇದೆ. ಜೆಡಿಎಸ್ಗೆ 4 ಮತಗಳ ಕೊರತೆ ಇದೆ, ಕಾಂಗ್ರೆಸ್ಗೆ 5 ಮತಗಳ ಕೊರತೆ ಇದೆ. ಎರಡೂ ಪಕ್ಷದಲ್ಲೂ ಅಡ್ಡ ಮತದಾನದ ಭೀತಿ ಕಾಡ್ತಾ ಇದೆ. ಬಹುತೇಕ ಜೆಡಿಎಸ್ಗೆ ಸ್ವಲ್ಪ ಹಿನ್ನಡೆ ಆಗಬಹುದು ಅಂತ ಹೇಳಿ ಲೆಕ್ಕಾಚಾರಗಳು ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಆದ್ರೆ ಶಾಸಕರನ್ನ ಸೆಳೆಯೋ ಪ್ರಯತ್ನಗಳಂತೂ ಜೆಡಿಎಸ್ನಿಂದಲೂ ಆಗ್ತಾ ಇದೆ, ಕಾಂಗ್ರೆಸ್ನಿಂದಲೂ ಆಗ್ತಾ ಇದೆ. ಮತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಇದು ಆರಂಭದಲ್ಲೇ ಒಂದು ಸವಾಲಿನ ರೀತಿ. ಹಾಗಾಗಿ ಪರೀಕ್ಷೆಯನ್ನ ಯಾವ ರೀತಿ ಪಾಸ್ ಮಾಡ್ತಾರೆ, 5ನೇ ಅಭ್ಯರ್ಥಿ ಗೆಲುವನ್ನ ಯಾವ ರೀತಿ ಸಾಧಿಸ್ತಾರೆ ಅನ್ನೋದು ಈಗಿರುವಂತ ಕುತೂಹಲ. ಈ ನಿಟ್ಟಲ್ಲೇ ತಮ್ಮ ಪಕ್ಷದ ಶಾಸಕರನ್ನ ಅಂದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ರೆಸಾರ್ಟ್ನಲ್ಲಿ ಈಗ ಇರಿಸಲಾಗಿದೆ. ಅವರಿಗೆ ಟ್ರೈನಿಂಗ್ ಅನ್ನು ಕೂಡ ನೀಡಲಾಗ್ತಾ ಇದೆ. ಯಾರ್ಯಾರಿಗೆ ವೋಟ್ ಹಾಕಬೇಕು ಅಂತ ಹೇಳಿ ತರಬೇತಿಯನ್ನ ನೀಡಲಾಗ್ತಾ ಇದೆ. ಹೆಂಗ್ ವೋಟ್ ಮಾಡಬೇಕು ಅಂತ ತರಬೇತಿಯನ್ನ ನೀಡಲಾಗ್ತಿದೆ. ಇನ್ನು ಕಾಂಗ್ರೆಸ್ ಸಭೆಗೆ ಆಗಮಿಸಿದ್ದಾರೆ ಬಿಜೆಪಿಯ ಉಚ್ಚಾಟಿತ ಶಾಸಕ, ಯಶವಂತಪುರದ ಶಾಸಕ ಎಸ್.ಟಿ. ಸೋಮಶೇಖರ್. ಕಾಂಗ್ರೆಸ್ ಸಭೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಬಹುತೇಕ ಕಾಂಗ್ರೆಸ್ ಪರವಾಗಿ ಅವರು ಮತ ಚಲಾವಣೆ ಮಾಡ್ತಾರೆ ಅಂತ ಹೇಳಿ ಒಂದು ಲೆಕ್ಕಾಚಾರಗಳು ಇರೋದು. ಈಗ ಓಪನ್ ಆಗೇ ಕಾಣಿಸ್ಕೊಂಡಿದ್ದಾರೆ ಅಂದ್ಮೇಲೆ ಇನ್ನೇನಿದೆ, ಕಾಂಗ್ರೆಸ್ ಪರವಾಗಿ ಅವರು ಮತ ಚಲಾಯಿಸ್ತಾರೆ ಅಂತ ಹೇಳಿ ಲೆಕ್ಕಾಚಾರಗಳಂತೂ ಇದ್ದೇ ಇದೆ. ಈಗ ತನಗೆ ಕಡಿಮೆ ಇರುವಂತ ವೋಟ್ಗಳನ್ನ ಕಾಂಗ್ರೆಸ್ ಯಾವ ರೀತಿ ಪಡ್ಕೊಳ್ಳುತ್ತೆ, ಯಾರಿಂದ ಪಡ್ಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲೇ ಇವಾಗ ತಂತ್ರಗಾರಿಕೆಯನ್ನ ಡಿ.ಕೆ. ಶಿವಕುಮಾರ್ ಅವರೇ ಖುದ್ದಾಗಿ ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಅಂತಂದ್ರೆ ಎಸ್.ಟಿ. ಸೋಮಶೇಖರ್ ಅವರು ಕಾಂಗ್ರೆಸ್ನ ಸಭೆಗೆ ಬಂದಿದ್ದಾರೆ, ಪಾಲ್ಗೊಂಡಿದ್ದಾರೆ. ಬಹುತೇಕ ಇವ್ರ ಮತ ಕಾಂಗ್ರೆಸ್ ಬಿದ್ದಂಗೆ ಅಂತ ಹೇಳಿ ಲೆಕ್ಕಾಚಾರಗಳಂತೂ ನಡೀತಾ ಇದೆ. ಉಚ್ಚಾಟಿತ ಶಾಸಕ ಇವರು, ಹಾಗಾಗಿ ಇವರೀಗ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದು ಪ್ರಮುಖವಾಗಿ ಒಂದು ಮಹತ್ವದ ಬೆಳವಣಿಗೆ ಇವತ್ತು ಕಾಂಗ್ರೆಸ್ನ ಸಭೆಯಲ್ಲಿ ಆಗ್ತಿರೋದು.